ಸೆಮಿಸ್ಟರ್ ಇತಿಹಾಸ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಮೊದಲು BA 6ನೇ ಸೆಮಿಸ್ಟರ್ ಪತ್ರಿಕಾವಾದ 8ನೇ ಪತ್ರಿಕೆ. ಅದರಲ್ಲಿ ಇಂದು ನಾನು ಹೈದರಾಬಾದ್ ಕರ್ನಾಟಕದ ಇತಿಹಾಸದ ಪಠ್ಯಕ್ರಮದ ಬಗ್ಗೆ ಬೋಧಿಸುತ್ತೇನೆ. ಅದರಲ್ಲಿ ಒಟ್ಟು 4 ಅಧ್ಯಾಯಗಳು ಇರುತ್ತವೆ. ಈ 4 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯವೆಂದರೆ ವಿಜಯನಗರೋತ್ತರ ನಂತರ ಬಳ್ಳಾರಿ ಜಿಲ್ಲೆಯ ಪಾಳೆಗಾರರು. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅನೇಕ ಪಾಳೆಗಾರರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಈ ಬಳ್ಳಾರಿ ಜಿಲ್ಲೆಯ ಪಾಳೆಗಾರರಲ್ಲಿ ಮೊದಲಿಗೆ ಪ್ರಸ್ತಾವನೆ ಅಥವಾ ಪೀಠಿಕೆ. ಈ ಪ್ರಸ್ತಾವನೆ ಅಥವಾ ಪೀಠಿಕೆಯಲ್ಲಿ ಕುರುಗೋಡು ಆಗಿರ್ಬೋದು, ಹರಪನಹಳ್ಳಿ ಆಗಿರ್ಬೋದು, ಹಂಡೆ ಪಾಳೆಗಾರರಾಗಿರ್ಬೋದು, ಗೂಡಿಕೋಟೆ ಆಗಿರ್ಬೋದು, ಜರಿಮಲೆ ಆಗಿರ್ಬೋದು, ಇವರ ಪೂರ್ವ ಇತಿಹಾಸವು ಯಾವ ರೀತಿಯಾಗಿ ಕಂಡುಬರಲಾಗಿದೆ ಎಂಬ ವಿಷಯಗಳನ್ನು ಪ್ರಸ್ತಾವನೆ ಅಥವಾ ಪೀಠಿಕೆಯಲ್ಲಿ ಉಲ್ಲೇಖಿಸಲಾಗುತ್ತದೆ. ನಂತರ ಬಳ್ಳಾರಿ ಜಿಲ್ಲೆಯ ಪಾಳೆಗಾರರಲ್ಲಿ 1.2 ಕುರುಗೋಡು. ಈ ಕುರುಗೋಡದಲ್ಲಿ ಮೊದಲನೇದಾಗಿ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ನಂತರ ಕುರುಗೋಡಿನ ಸಿಂಧರ ಬಗ್ಗೆ, ನಂತರ ಸಿಂಧ್ ವಂಶದ ಮೂಲದ ಬಗ್ಗೆ, ನಂತರ ಸಿಂಧ್ ಪದದ ಅರ್ಥವೇನು, ನಂತರ ಸಿಂಧ್ ವಂಶದ ರಾಜಕೀಯ ಪರಿಸ್ಥಿತಿಯು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಈ ಕುರುಗೋಡು ವಂಶದ ಮೊದಲನೆಯ ಅರಸನೆಂದರೆ ಅರಿಬಲ್ಲಭಾಗ್ರ. ಈ ಅರಿಬಲ್ಲಭಾಗ್ರನ ಜೀವನ, ಇವನ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಈ ಕುರುಗೋಡು ಅರಸರಲ್ಲಿ ಪಾಳೆಗಾರರಲ್ಲಿ 1ನೇ ರಾಚಮಲ್ಲ. ಈ 1ನೇ ರಾಚಮಲ್ಲನ ಜೀವನ, 1ನೇ ರಾಚಮಲ್ಲನ ಸೈನಿಕ ಸಾಧನೆಗಳು, 1ನೇ ರಾಚಮಲ್ಲನ ಕೊಡುಗೆಗಳು ಅಥವಾ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ 2ನೇ ರಾಚಮಲ್ಲ. ಈ 2ನೇ ರಾಚಮಲ್ಲನ ಜೀವನ, 2ನೇ ರಾಚಮಲ್ಲನ ಸೈನಿಕ ಸಾಧನೆಗಳು, 2ನೇ ರಾಚಮಲ್ಲನ ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಕುರುಗೋಡದಲ್ಲಿ ಕುರುಗೋಡು ಅರಸರು ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ವಿಶೇಷವಾಗಿ ಕುರುಗೋಡಿನ ಅರಸರು ಯಾವ ಯಾವ ಸ್ಥಳಗಳಲ್ಲಿ ಹಲವು ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ನಂತರ 1.3 ಅದರಲ್ಲಿ ಹರಪನಹಳ್ಳಿಯ ಪಾಳೆಗಾರರು. ಹರಪನಹಳ್ಳಿಯ ಪಾಳೆಗಾರರಲ್ಲಿ ಬರುವ ಪ್ರಮುಖ ಪಾಳೆಗಾರನೆಂದರೆ ದಾದಾ ನಾಯಕ್. ದಾದಾ ನಾಯಕ್ ಅಂದರೂ ಒಂದೇ ಅಥವಾ ದಾದೆ ನಾಯಕ್ ಅಂದರೂ ಒಂದೇ. ನಂತರ ಬರುವ ಪ್ರಮುಖ ಅರಸನೆಂದರೆ ಬಸಪ್ಪ ನಾಯಕ. ಈ ಬಸಪ್ಪ ನಾಯಕನ ಜೀವನ, ಬಸಪ್ಪ ನಾಯಕನ ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಈ ಹರಪನಹಳ್ಳಿಯ ಪಾಳೆಗಾರರಲ್ಲಿ ಅತ್ಯಂತ ಪ್ರಖ್ಯಾತನಾದ ನಿಜವಾದ ಸಾಮ್ರಾಜ್ಯದ ಸಂಸ್ಥಾಪಕನೆಂದರೆ ಸೋಮಶೇಖರ ನಾಯಕ. ಈ ಸೋಮಶೇಖರ ನಾಯಕನ ಜೀವನ, ಸೋಮಶೇಖರ ನಾಯಕನ ಸೈನಿಕ ಸಾಧನೆಗಳು, ಸೋಮಶೇಖರ ನಾಯಕನ ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಪರೀಕ್ಷೆಯಲ್ಲಿ ಸೋಮಶೇಖರ ನಾಯಕನ ಬಗ್ಗೆ ಕೇಳುತ್ತಾರೆ. ಆ ಕಾರಣಕ್ಕಾಗಿ ಸರಿಯಾಗಿ ನೋಡಿಕೊಳ್ಬೇಕು. ನಂತರ ಬಳ್ಳಾರಿ ಜಿಲ್ಲೆಯ ಹಂಡೆ ಪಾಳೆಗಾರರು. ಈ ಬಳ್ಳಾರಿ ಜಿಲ್ಲೆಯ ಹಂಡೆ ಪಾಳೆಗಾರರಲ್ಲಿ ಬಾಲದ ಹನುಮಪ್ಪ ನಾಯಕ. ಬಾಲದ ಹನುಮಪ್ಪ ನಾಯಕನ ಜೀವನ, ಬಾಲದ ಹನುಮಪ್ಪ ನಾಯಕನ ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಬರುವ ಅರಸನೆಂದರೆ ದೊಡ್ಡ ತಲೆ ರಾಮಪ್ಪ ನಾಯಕ. ಈ ದೊಡ್ಡ ತಲೆ ರಾಮಪ್ಪ ನಾಯಕನ ಜೀವನ, ದೊಡ್ಡ ತಲೆ ರಾಮಪ್ಪ ನಾಯಕನ ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಬರುವುದು ಹನುಮಪ್ಪ ನಾಯಕ. ಈ ಹನುಮಪ್ಪ ನಾಯಕನ ಜೀವನ, ಹನುಮಪ್ಪ ನಾಯಕನ ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ
ಕಂಡುಬರಲಾಗಿದೆ. ನಂತರ ಹಂಡೆ ಪಾಳೆಗಾರರು ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ 1.5 ಗೋಡೆಕೋಟೆಯ ಪಾಳೆಗಾರರು. ಈ ಗೋಡೆಕೋಟೆಯ ಪಾಳೆಗಾರರಲ್ಲಿ ಪ್ರಮುಖ ಅರಸನೆಂದರೆ ಬರುವ ಪ್ರಮುಖ ಪಾಳೆಗಾರರೆಂದರೆ ರಾಜ ರಾಮ ರಾಜಪ್ಪ ನಾಯಕ. ರಾಜ ರಾಮ ರಾಜಪ್ಪ ನಾಯಕನ ಜೀವನ, ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಬರುವ ಪಾಳೆಗಾರರೆಂದರೆ ಜಟಿಂಗ ರಾಜ. ಜಟಿಂಗ ರಾಜನ ಜೀವನ, ಜಟಿಂಗ ರಾಜನ ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ರಾಮಪ್ಪ ನಾಯಕ. ರಾಮಪ್ಪ ನಾಯಕನ ಜೀವನ, ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ 1.6 ಜರಿಮಲೆ ಪಾಳೆಗಾರರು. ಈ ಜರಿಮಲೆ ಪಾಳೆಗಾರರಲ್ಲಿ ಪ್ರಮುಖ ಅರಸನೆಂದರೆ ಅಥವಾ ಪ್ರಖ್ಯಾತನಾದ ಅರಸನೆಂದರೆ ಬಸವಂತರಾಜ. ಬಸವಂತರಾಜನ ಜೀವನ, ಬಸವಂತರಾಜನ ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಬರುವ ಅರಸನೆಂದರೆ ಇಮ್ಮಡಿ ನಾಯಕ. ಇಮ್ಮಡಿ ನಾಯಕನ ಜೀವನ, ಇಮ್ಮಡಿ ನಾಯಕನ ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಬರೋದು 2ನೇಯ ಮಲ್ಲಿಕಾರ್ಜುನ ನಾಯಕ. ಈ 2ನೇ ಮಲ್ಲಿಕಾರ್ಜುನ ನಾಯಕನ ಜೀವನ, 2ನೇ ಮಲ್ಲಿಕಾರ್ಜುನ ನಾಯಕನ ಸೈನಿಕ ಸಾಧನೆಗಳು, ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಬರುವ ಪ್ರಮುಖ ಅಂಶವೇನೆಂದರೆ ಅಥವಾ ಪರೀಕ್ಷೆಯಲ್ಲಿ ಖಂಡಿತವಾಗಿ ಕೇಳುವ ಪ್ರಶ್ನೆ ಎಂದರೆ ಪಾಳೆಗಾರ ಕೊಡುಗೆಗಳು ಅಥವಾ ಪಾಳೆಗಾರ ಸಾಂಸ್ಕೃತಿಕ ಕೊಡುಗೆಗಳು. ಪಾಳೆಗಾರ ಸಾಂಸ್ಕೃತಿಕ ಕೊಡುಗೆಗಳಂದರೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಯಾವ ರೀತಿಯಾಗಿ ಕೊಡುಗೆಯನ್ನು ನೀಡಿದ್ದಾರೆ. ನಂತರ ಬರುವುದು ಬಳ್ಳಾರಿಯ ಹಂಡೆ ಪಾಳೆಗಾರರು. ಈ ಬಳ್ಳಾರಿಯ ಹಂಡೆ ಪಾಳೆಗಾರರು ಆತು, ಗುಡಿಕೋಟೆಯ ಪಾಳೆಗಾರ ಆತು, ಜರಿಮೇಲೆ ಪಾಳೆಗಾರ ಆತು, ಪಾಳೆಗಾರ ಕೊಡಿಗಳಾತು ಅಥವಾ ಕುರುಗೋಡ ಆತು. ಇವುಗಳ ಬಗ್ಗೆ ಪರೀಕ್ಷೆಯಲ್ಲಿ ಕನಿಷ್ಠ ಅಂದ್ರೆ 20ರಿಂದ 30 ಅಂಕಗಳವರೆಗೆ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಸರಿಯಾಗಿ ನೋಡ್ಕೊಳ್ಬೇಕು. ನಂತರ ಬರುವ 2ನೇಯ ಅಧ್ಯಾಯವೇನೆಂದರೆ ಸಂಡೂರು ಸಂಸ್ಥಾನ. ಈ ಸಂಡೂರು ಸಂಸ್ಥಾನದ ಮೂಲದ ಬಗ್ಗೆ. ನಂತರ ಸಂಡೂರು ಸಂಸ್ಥಾನದ ಪ್ರಖ್ಯಾತ ಪ್ರಮುಖ ವ್ಯಕ್ತಿ ಎಂದರೆ ಮುರಾರಿರಾವ್ ಘೋರ್ಪಡೆ. ಮುರಾರಿರಾವ್ ಘೋರ್ಪಡೆಯ ಜೀವನ, ಮುರಾರಿರಾವ್ ಘೋರ್ಪಡೆಯ ಸೈನಿಕ ಸಾಧನೆಗಳು, ಮುರಾರಿರಾವ್ ಘೋರ್ಪಡೆಯ ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಘೋರ್ಪಡೆಯ ಮನೆತನದಲ್ಲಿ ಬರುವ ಪ್ರಮುಖ ಅರಸನೆಂದರೆ ಯಶವಂತರಾವ್ ಘೋರ್ಪಡೆ. ಯಶವಂತರಾವ್ ಘೋರ್ಪಡೆಯ ಜೀವನ, ಯಶವಂತರಾವ್ ಘೋರ್ಪಡೆಯ ಸೈನಿಕ ಸಾಧನೆಗಳು, ಯಶವಂತರಾವ್ ಘೋರ್ಪಡೆಯು ಏನೇನು ಕೊಡುಗೆಯನ್ನು ನೀಡಿದ್ದಾನೆ. ನಂತರ ಬರುವ 3ನೇ ಅಧ್ಯಾಯವೆಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ. ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಂಡುಬರಬೇಕಾದರೆ ಯಾವ ಯಾವ ಅಂಶಗಳು ಕಂಡುಬರಲಾಗಿದೆ ಎಂಬ ಅಂಶವನ್ನು ತಿಳಿದುಕೊಳ್ಳಲು ಅತ್ಯವಶ್ಯಕವಾಗಿದೆ. ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿನ್ನೆಲೆಯನ್ನು ತಿಳಿದುಕೊಂಡ ನಂತರ ಹೈದರಾಬಾದ್ ಕರ್ನಾಟಕದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಈ ರಾಷ್ಟ್ರೀಯತೆಯ ಬೆಳವಣಿಗೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. ಆ ಪ್ರಮುಖ ಕಾರಣಗಳೆಂದರೆ ಆರ್ಯ ಸಮಾಜದ ಚಳವಳಿ, ನಂತರ ಲೋಕಮಾನ್ಯ ತಿಲಕರ ಚಳವಳಿ, ನಂತರ ರಾಷ್ಟ್ರೀಯ ಶಾಲೆಗಳು, ನಂತರ ಪಂಡಿತ್ ತಾರನಾಥರ ಪ್ರವೇಶ, ನಂತರ ಮದರಾಸ ಇ ಹಮ್ ಹರ್ಷ್, ನಂತರ ಹರ್ಡೇಕರ್ ಮಂಜಪ್ಪ ಇವರು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಿದರು. ನಂತರ ಗ್ರಂಥಾಲಯ ಚಳವಳಿ ಹಾಗೂ ಪತ್ರಿಕೋದ್ಯಮ, ನಂತರ ಕೀರ್ತನೆಗಳ ಪ್ರಭಾವ, ನಂತರ ತರುಣ ಸಂಘಗಳ ಪಾತ್ರ, ನಂತರ ಸ್ವಾಮಿ ರಮಾನಂದ ತೀರ್ಥರ ವ್ಯಕ್ತಿತ್ವ, ನಂತರ 1938ರಲ್ಲಿ ಸತ್ಯಾಗ್ರಹ ಮತ್ತು ಹಿಂದೂ ಮಹಾಸಭಾದ ಪಾತ್ರವು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ವಂದೇ ಮಾತರಂ ಚಳವಳಿ ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಮಹಾತ್ಮ ಗಾಂಧೀಜಿಯವರ
ಪ್ರೇರಣೆ ಮೇರೆಗೆ ಭಾರತ ಬಿಟ್ಟು ತೊಲಗಿ ಚಳುವಳಿನೂ ಯಾವ ರೀತಿಯಾಗಿ ಅನುಸರಿಸಲಾಯಿತು. ನಂತರ ಗಡಿ ಚಳುವಳಿ 3.2 ಗಡಿ ಚಳುವಳಿ. ಈ ಗಡಿ ಚಳುವಳಿಗೆ ಕಾರಣಗಳನ್ನು, ಗಡಿ ಚಳುವಳಿಗೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. ಅವುಗಳು ಕ್ರಿಯಾ ಸಮಿತಿ ರಚನೆ, ರಾಮಾನಂದ ತೀರ್ಥರ ಸ್ವಾಮೀಜಿಗಳ ಬಂಧನ, ಸಾರ್ವತ್ರಿಕ ಬಂಧನದ ಆಜ್ಞೆ, ನಿಜಾಮರ ದ್ವಂದ್ವ ನೀತಿ, ಗದಗದಲ್ಲಿ ಚಾರಿತ್ರಿಕ ಸಮಾವೇಶ, ನಂತರ ಪ್ರಧಾನ ಕಚೇರಿ, ಮಿಲಿಟರಿ ತರಬೇತಿ, ಶಸ್ತ್ರಾಸ್ತ್ರ ಗುಂಡುಗಳ ಸರಬರಾಜು, ರಾಷ್ಟ್ರೀಯ ನಾಯಕರ ಪ್ರತಿಸ್ಪಂದನೆ, ಸೈನಿಕ ಸೇವೆಯ ನೆರವು. ನಂತರ ಬರೋದು ಹೈದರಾಬಾದ್ ಕರ್ನಾಟಕದ ಗಡಿ ಶಿಬಿರಗಳು. ಹೈದರಾಬಾದ್ ಕರ್ನಾಟಕದಲ್ಲಿ ಗಡಿ ಶಿಬಿರಗಳಲ್ಲಿ ಅನೇಕ ಮುಖ್ಯ ಲಕ್ಷಣಗಳು ಕಂಡುಬರಲಾಗಿದೆ. ಅವುಗಳಲ್ಲಿ ನಿಶಸ್ತ್ರ ವಿಭಾಗ, ಗುಪ್ತಚಾರ ವಿಭಾಗ. ನಂತರ ಬರೋದು ಹೈದರಾಬಾದ್ ಕರ್ನಾಟಕದ ಗಡಿ ಶಿಬಿರ ಕ್ರಾಂತಿಕಾರಿ ಚಟುವಟಿಕೆಗಳು. ಆ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಸಿಂದಗಿ ಶಿಬಿರ, ನಂತರ ದೂಧನ್ ಶಿಬಿರ, ನಂತರ ತಾಳಿಕೋಟಿ ಶಿಬಿರ, ಗೌಡಗಾಂವ್ ಹಾಗೂ ಮದನ್ ಹಿಪ್ಪರಿಗಿ ಶಿಬಿರಗಳು, ನಂತರ ವಾಗದಾರಿ ಶಿಬಿರ, ತುಂಗಭದ್ರ ಶಿಬಿರ, ಗಜೇಂದ್ರಗಢ ಶಿಬಿರ, ಕುಕನೂರಿನ ಮೇಲೆ ಯಾವ ರೀತಿಯಾಗಿ ದಾಳಿ ಮಾಡಲಾಯಿತು, ಮುಂಡ್ರಿಗಿ ಶಿಬಿರದ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡಲಾಯಿತು, ನಂತರ ಹಳ್ಳಿಕೇರಿಯ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡಲಾಯಿತು, ಅದೇ ರೀತಿಯಾಗಿ ಯಲಬುರ್ಗದ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡಲಾಯಿತು, ನಂತರ ಬೆಲಗಟ್ಟಿಯಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡಲಾಯಿತು, ನಂತರ ಗಟ್ಟಿರಡ್ಡಿಹಾಳ್ ಮತ್ತು ಕೌಲೂರುಗಳಲ್ಲಿ ಜನರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಲಾಯಿತು, ಅದೇ ರೀತಿಯಾಗಿ ಇಟಗಿ ಮತ್ತು ಇಟಗಿಯ ಸುತ್ತಮುತ್ತಲ ಹಳ್ಳಿಗರು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದರು. ನಂತರ ಬರೋದು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಚಳವಳಿ. ಈ ಹೈದರಾಬಾದ್ ಕರ್ನಾಟಕದ ವಿಮೋಚನೆಗಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಪ್ರಯತ್ನದಿಂದ ಪೊಲೀಸ್ ಕಾರ್ಯಾಚರಣೆಯನ್ನು ಯಾವ ರೀತಿಯಾಗಿ ಕೈಗೊಳ್ಳಲಾಯಿತು. ಈ ಪೊಲೀಸ್ ಕಾರ್ಯಾಚರಣೆಗೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. ಅವುಗಳಲ್ಲಿ ಆಜಾದ್ ಹೈದರಾಬಾದ್, ಕಾಸಿಂ ರಜ್ವಿಯ ಉದ್ವೇಗಕಾರಿ ಭಾಷಣಗಳು, ಯಥಾಸ್ಥಿತಿ ಒಪ್ಪಂದ, ನಂತರ ಯಥಾಸ್ಥಿತಿಯ ಒಪ್ಪಂದದ ಉಲ್ಲಂಘನೆ, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ, ಹೈದರಾಬಾದ್ ಶಸ್ತ್ರಾಸ್ತ್ರ ಸಪ್ತಾಹ, ಹಿಂದುಳಿದ ವರ್ಗಗಳ ಬೆಂಬಲ ಗಳಿಸಲು ಪ್ರಯತ್ನ, ನಂತರ ರಜಾಕರ ಹಾಗೂ ಕಮ್ಯುನಿಸ್ಟರ ದೌರ್ಜನ್ಯ, ಭಾರತದ ಮೇಲೆ ದಿಢೀರ ದಾಳಿ, ಗಡಿ ಶಿಬಿರದ ಪರಿಣಾಮಗಳು, ಹೈದರಾಬಾದ್ ಮೇಲೆ ಪ್ರಾಥಮಿಕ ದಾಳಿಗಳು. ನಂತರ ಈ ಎಲ್ಲ ಘಟನೆಗಳು ಕಂಡು ಬಂದಿದ್ದರಿಂದ ವಿಶ್ವಸಂಸ್ಥೆಗೆ ನಿಯೋಗವನ್ನು ಯಾವ ರೀತಿಯಾಗಿ ಕೈಗೊಳ್ಳಲಾಯಿತು. ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲರ ಆದೇಶದ ಮೇರೆಗೆ ಹೈದರಾಬಾದದ ಮೇಲೆ ದಾಳಿ ಮಾಡಲಾಗಿ ನಂತರ ಹೈದರಾಬಾದ್ ರಾಜ್ಯವನ್ನು ಭಾರತದ ಒಕ್ಕೂಟದಲ್ಲಿ ಯಾವ ರೀತಿಯಾಗಿ ಸೇರಿಸಲಾಯಿತು. ಆ ಕಾರಣಕ್ಕಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲರನ್ನೇ ಭಾರತದ ಉಕ್ಕಿನ ಮನುಷ್ಯನೆಂದು ಕರೆಯಲಾಗಿದೆ. ನಂತರ ಬರುವ ಕೊನೆಯ ಅಧ್ಯಾಯ ಅಂದರೆ 4ನೇ ಅಧ್ಯಾಯ. ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ಏಕೀಕರಣ ಚಳವಳಿ. ಹೈದರಾಬಾದ್ ಕರ್ನಾಟಕದ ಏಕೀಕರಣ ಚಳವಳಿಗೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. ಅವುಗಳಲ್ಲಿ ಪ್ರತ್ಯೇಕ ಅಖಂಡ ಕರ್ನಾಟಕ ರಚನೆಗೆ ಆಗ್ರಹ, ಪತ್ರಿಕೆಗಳು ಹಾಗೂ ಸಾಹಿತ್ಯ ಕೃತಿಗಳ ಪಾತ್ರ, ದೇಶ ಗೀತೆಗಳಿಂದ ಸ್ಫೂರ್ತಿ, ಹೈದರಾಬಾದ್ ಕರ್ನಾಟಕ ಸಂಘ, ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ, ನಂತರ ದಾವಣಗೆರೆಯಲ್ಲಿ KPCC ಸಭೆ, ರೈತ ಪರಿಷತ್ತು, ಹೈದರಾಬಾದ್ ಕಾಂಗ್ರೆಸ್ ಪರಿಷತ್ತು, ಪೊಟ್ಟಿ ಶ್ರೀರಾಮುಲು ಅಮರಣಾಂತಕ ಉಪವಾಸ. ಇದರಿಂದ ಯಾವ ರೀತಿಯಾಗಿ ಪರಿಣಾಮ ಕಂಡುಬರಲಾಗಿದೆ. ನಂತರ ಹೈದರಾಬಾದ್ ರಾಜ್ಯದ ಬಗ್ಗೆ ನೆಹರುವರ ಅಭಿಪ್ರಾಯ, ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಸಮಿತಿ, ನಂತರ ಫಜಲ್ ಅಲಿ ಆಯೋಗ, ನಂತರ ಆಯೋಗದ ನಿರ್ಬಂಧನೆಗಳು, ಬಿಕ್ಕಟ್ಟು ಮತ್ತು ಅವ್ಯವಸ್ಥೆ, ನವ ಮೈಸೂರು ಉದಯ,
ಈ ರೀತಿಯಾಗಿ ಬರ್ತದೆ. ನಂತರ 4.2ರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ರೈತ ಚಳುವಳಿ. ಹೈದರಾಬಾದ್ ಕರ್ನಾಟಕದಲ್ಲಿ ರೈತ ಚಳುವಳಿ ಎಂದರೆ ಏನು? ರೈತ ಅಂದರೆ ಯಾರು? ನಂತರ ರೈತರು ಯಾವ ರೀತಿಯಾಗಿ ತಮ್ಮ ಪ್ರತಿಭಟನೆಯನ್ನು ನಡೆಸಲು ಕಾರಣವೆಂದರು? ಅದರಲ್ಲಿ ಸಾಪೇಕ್ಷ ವಂಚಿತೆಯ ಭಾವನೆ, ಪರಕೀಯರ ಆಕ್ರಮಣ, ಈಸ್ಟ್ ಇಂಡಿಯಾ ಕಂಪನಿಯಿಂದ ಶೋಷಣೆ, ಸಣ್ಣ ಗುಡಿ ಕೈಗಾರಿಕೆಗಳ ನಾಶ, ಆದಿವಾಸಿಗಳ ಶೋಷಣೆ, ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ನಡೆಸಿದ ಬಲಾತ್ಕಾರಗಳು, ಹೆಚ್ಚುತ್ತಾ ಹೋದ ಸಾಲದ ಹೊರೆ. ನಂತರ ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ರೈತ ಚಳುವಳಿ. ಅದರಲ್ಲಿ ರೈತರ ಹೋರಾಟಕ್ಕೆ ಕಮ್ಯುನಿಸ್ಟರು ಯಾವ ರೀತಿಯಾಗಿ ವೇದಿಕೆಯನ್ನು ಮಾಡಿಕೊಟ್ಟರು? ನಂತರ 1946ರಲ್ಲಿ ಕ್ಷಾಮದ ಪರಿಸ್ಥಿತಿ ಇಂದ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಲಾಯಿತು? CPI ಪಕ್ಷದಿಂದ ರೈತರನ್ನು ಯಾವ ರೀತಿಯಾಗಿ ಒಗ್ಗೂಡಿಸಲಾಯಿತು? ರೈತರಿಂದ ಗೆರಿಲ್ಲಾ ಯುದ್ಧಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಲಾಯಿತು? ರಜಾಕರು ಯಾವ ರೀತಿಯಾಗಿ ಜನರ ಮೇಲೆ ದೌರ್ಜನ್ಯವನ್ನು ಎಸಗಿದರು? ಭಾರತೀಯರ ಪ್ರಯತ್ನದಿಂದ ನಿಜಾಮರು ಯಾವ ರೀತಿಯಾಗಿ ಶರಣಾಗತರಾದರು? ಹೈದರಾಬಾದ್ ಕರ್ನಾಟಕದ ಹೋರಾಟಕ್ಕೆ ಮತ್ತೊಂದು ತಿರುವು ಯಾವ ರೀತಿಯಾಗಿ ಕಂಡುಬರಲಾಯಿತು? ನಂತರ ಹೈದರಾಬಾದ್ ಕರ್ನಾಟಕದಲ್ಲಿ ರೈತ ಚಳುವಳಿಗಳು. ಅದರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ರೈತರು ಯಾವ ರೀತಿಯಾಗಿ ಹೋರಾಟವನ್ನು ಕೈಗೊಂಡರು? ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯ ರೈತರು ಯಾವ ರೀತಿಯಾಗಿ ಹೋರಾಟವನ್ನು ಕೈಗೊಂಡರು? ಅದೇ ರೀತಿಯಾಗಿ ಗುಲ್ಬರ್ಗದ ರೈತರು, ರಾಯಚೂರು ಜಿಲ್ಲೆಯ ರೈತರು, ಬೀದರ್ ಜಿಲ್ಲೆಯ ರೈತರು ಯಾವ ರೀತಿಯಾಗಿ ಹೋರಾಟವನ್ನು ಕೈಗೊಂಡರು? ನಂತರ 4.3 ಹೈದರಾಬಾದ್ ಕರ್ನಾಟಕದಲ್ಲಿ ದಲಿತ ಚಳವಳಿ. ಈ ದಲಿತ ಪದದ ಅರ್ಥ, ದಲಿತ ಪದದ ವ್ಯಾಖ್ಯಾನ. ಡಾಕ್ಟರ್ BR ಅಂಬೇಡ್ಕರು ದಲಿತರನ್ನು ಯಾವ ರೀತಿಯಾಗಿ ಪ್ರಜ್ಞೆಯನ್ನುಗೊಳಿಸಿದರು? ನಂತರ ಅಂಬೇಡ್ಕರ ಪ್ರಯತ್ನದ ಫಲವಾಗಿ ದಲಿತರಿಗೆ ಶಿಕ್ಷಣ, ಸಂಘಟನೆ, ಹೋರಾಟ ಯಾವ ರೀತಿಯಾಗಿ ಕಂಡುಬರಲಾಗಿದೆ? ಈ ರೀತಿಯಾಗಿ ದಲಿತ ಹೋರಾಟದ ಬಗ್ಗೆ ಅಧ್ಯಾಯವು ಕಂಡುಬರಲಾಗಿದೆ. ಇಲ್ಲಿಗೆ ಹೈದರಾಬಾದ್ ಕರ್ನಾಟಕದ ಚರಿತ್ರೆಯ ಪಠ್ಯಕ್ರಮವನ್ನು ಮುಗಿಸಲಾಗಿದೆ. ನಾಳೆ ಮೊದಲನೇ ಅಧ್ಯಾಯದ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.